ಫೋಟೋಗ್ರಫಿಯಲ್ಲೂ 2-3 ವಿಧಗಳಿದ್ದಾವೆ. ಓಕೆ, ಫೈನ್. ಇವಾಗ ನಮಗೆ ಏರಿಯಲ್ ಫೋಟೋಗ್ರಫಿ ಮತ್ತು ಟೆರೆಸ್ಟ್ರಿಯಲ್ ಫೋಟೋಗ್ರಫಿ ಅವೆರಡು ಮಾತ್ರ ಇಂಪಾರ್ಟೆಂಟು, ಅವೆರಡನ್ನು ನೋಡಿದ್ದೀವಿ. ಸೊ ಏರಿಯಲ್ ಫೋಟೋಗ್ರಫಿಯಲ್ಲೂ ಈಗ ಟೆರೆಸ್ಟ್ರಿಯಲ್ ಫೋಟೋಗ್ರಫಿ ಅಷ್ಟೇ, ಗ್ರೌಂಡಲ್ಲಿರುತ್ತೆ, ಹಾರಿಸಾಂಟಲ್ ನೋಡ್ತೀವಿ, ಮುಗ್ದೋಯ್ತು. ಬಟ್ ಏರಿಯಲ್ಲೂ ಏನಾಗುತ್ತೆ, ವರ್ಟಿಕಲ್ ಫೋಟೋಗ್ರಫಿ ಅಂತ ಹೇಳ್ತಾರೆ, ನಂತರ ಆಬ್ಲಿಕ್ ಫೋಟೋಗ್ರಫಿ ಅಂತ ಹೇಳ್ತಾರೆ. ವರ್ಟಿಕಲ್ ಫೋಟೋಗ್ರಫಿ ಅಂದರೆ ಏನಾಗುತ್ತೆ ಗೊತ್ತಾ? ಅಸ್ಯೂಮ್ ಮಾಡ್ಕೊಳ್ಳಿ, ಇಲ್ಲಿ ಏರೋಪ್ಲೇನ್ ಇದೆ ಅಲ್ವಾ, ಡಯಾಗ್ರಾಮ್ ಸಖತ್ತಾಗಿ ಬಿಡಿಸ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬಿಡಿ. ಓಕೆ, ಇದು ಏರೋಪ್ಲೇನು. ಸೊ ಈಗ ಇಲ್ಲಿ ನಾನೇನು ಮಾಡ್ತೀನಿ, ಇಲ್ಲಿ ಒಂದು ಕ್ಯಾಮ್ರಾನ ಫಿಕ್ಸ್ ಮಾಡ್ತೀನಿ ಈ ಥರ. ಓಕೆ, ಸೊ ಇಲ್ಲೇನೇ ಇದು ಮಾಡೋಣ. ಓಕೆ, ಇದ್ರ ಕೆಳಗಡೆ ನಾನು ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀನಿ. ಈಗ ಈ ಕ್ಯಾಮ್ರಾ ಫಿಕ್ಸ್ ಮಾಡಿರೋ ಅಂಥದ್ದು, ಇದನ್ನು ನಾವು ಆ್ಯಕ್ಸಿಸ್ ಅಂತ ಹೇಳ್ತೀವಿ. ಆ್ಯಕ್ಸಿಸ್ ಅಂತ ಅಂದರೆ ಒಂದು ಸೆಂಟರ್ ಪಾಯಿಂಟಿಂದ ಒಂದು ಇಮ್ಯಾಜಿನರಿ ಲೈನ್ ಏನು ಡ್ರಾ ಮಾಡ್ತೀವಲ್ಲ, ಅದನ್ನು ನಾವು ಇಮ್ಯಾಜಿನರಿ ಆ್ಯಕ್ಸಿಸ್ ಅಂತ ಹೇಳ್ತೀವಿ. ಓಕೆ, ಸೊ ನಾನಿವಾಗ ಇಲ್ಲಿ ಕ್ಯಾಮ್ರಾನ ಮೌಂಟ್ ಮಾಡಿದ್ದೀನಿ. ಓಕೆ, ಇದೇನಾಗ್ತಾ ಇದೆ, ಕೆಳಗಡೆ ಇರುವಂಥ ಈ ಗ್ರೌಂಡ್ ಲೆವೆಲ್ಲಿಗೆ ಪರ್ಪೆಂಡಿಕ್ಯುಲರ್ ಸ್ಟ್ರೈಟ್ ಲೈನ್ ಇದೆ. ಓಕೆ, ಯಾವಾಗ ಈ ಥರ ಒಂದು ಕ್ಯಾಮ್ರಾ ಲೆನ್ಸಿಂದ ಡೈರೆಕ್ಟ್ ಪರ್ಪೆಂಡಿಕ್ಯುಲರ್ ಲೈನು ಹಾರಿಸಾನ್ ಅಂದರೆ ಗ್ರೌಂಡ್ ಲೆವೆಲ್ನ ಮೀಟ್ ಆಗುತ್ತೆ, ಇಂಥ ಟೈಮಲ್ಲಿ ಏನಂತ ಹೇಳ್ಬೋದು, ಅದನ್ನು ವರ್ಟಿಕಲ್ ಅಂತ ಹೇಳ್ತೀವಿ. ಅದರಲ್ಲೂ ಅದು ಪಕ್ಕಾ ಲೈಕ್ ಒಂದು ಸ್ವಲ್ಪನೂ ಅತ್ತ ಚೇಂಜಸ್ ಇಲ್ಲ, ಪಕ್ಕಾ 90 ಡಿಗ್ರಿಯಲ್ಲಿ ಅದು ಗ್ರೌಂಡ್ನ ಮೀಟ್ ಆಗ್ತಾ ಇದೆ ಅಂದರೆ ಅದನ್ನು ನಾವು ಟ್ರೂಲಿ ವರ್ಟಿಕಲ್ ಅಂತ ಹೇಳ್ತೀವಿ. ಓಕೆ, ಪಕ್ಕಾ 90 ಡಿಗ್ರಿ ಪಕ್ಕಾ ಪರ್ಪೆಂಡಿಕ್ಯುಲರು ಇತ್ತು ಅಂತಂದರೆ ಅದನ್ನು ಏನು ವರ್ಟಿಕಲ್ ಅಂತ ಹೇಳ್ತೀವಿ, ವರ್ಟಿಕಲ್ ಫೋಟೋಗ್ರಫಿ. ಓಕೆ, ನಂತರ ನೋಡಿ ಆಬ್ಲಿಕ್ ಅಂತ ಅಂತಾರೆ. ಆಬ್ಲಿಕ್ ಅಂತ ಅಂದರೆ ಸ್ವಲ್ಪ ಟಿಲ್ಟ್ ಆಗಿದೆ, ಸ್ವಲ್ಪ ಸ್ಲ್ಯಾಂಟ್ ಇದೆ. ಓಕೆ, ಎಲ್ಲ ವರ್ಡ್ಸು ಸೇಮು. ಟಿಲ್ಟ್ ಅಂತ ಅಂದರೆ ಸ್ವಲ್ಪ ಬಾಗಿದೆ ಅಥವಾ ಸ್ಲ್ಯಾಂಟ್ ಆಗಿದೆ ಅಥವಾ ಆಬ್ಲಿಕ್ ಆಗಿದೆ. ಓಕೆ, ಇವೆಲ್ಲ ಒಂದೇನೇನೆ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಒಂದು ಲೋ ಆಬ್ಲಿಕ್ ಅಂತ ಹೇಳ್ತಾರೆ, ಇನ್ನೊಂದು ಐ ಆಬ್ಲಿಕ್ ಅಂತ ಹೇಳ್ತಾರೆ. ಓಕೆ, ಲೋ ಆಬ್ಲಿಕ್ ಅಂತಂದರೆ ಅಸ್ಯೂಮ್ ಮಾಡ್ಕೊಳ್ಳಿ, ಇವಾಗ ಏರೋಪ್ಲೇನು ಸ್ಟ್ರೈಟ್ ಹೋಗ್ತಾ ಇದೆ. ಇವಾಗ ಏರೋಪ್ಲೇನು ಏನಾಯಿತು ಅಂತಂದರೆ ಸ್ವಲ್ಪ ಮೇಲ್ಗಡೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತು. ಓಕೆ, ಸೊ ಈಗೇನಾಯಿತು, ಕ್ಯಾಮ್ರಾ ಲೈಟಾಗಿ ಈ ಕಡೆ ಟಿಲ್ಟ್ ಆಯಿತು ಅಲ್ವಾ. ಹೀಗಿದ್ದಿದ್ದು ಹೈಟ್ ಹೋಗ್ತಾ ಇದೆ ಅಂತ ಅಂದಿದ ತಕ್ಷಣ ಈಗ ಟಿಲ್ಟ್ ಆಯಿತು, ಆ್ಯಕ್ಸಿಸ್ ಇಲ್ಲಿಗೆ ಬಂತು. ಓಕೆ, ಸೊ ನಂತರ ಇದೇನಾಯಿತು, ಏರಿಯಾ ಸ್ವಲ್ಪ ಜಾಸ್ತಿ ಕವರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ಲ್ಯಾಂಟ್ ಆದಾಗ ಜಾಸ್ತಿ ಕವರ್ ಆಗುತ್ತೆ. ಓಕೆ, ಅಥವಾ ಆ ಏರೋಪ್ಲೇನು ಸೀದಾನೇ ಇರ್ಬೋದು, ಇವ್ರು ಮೌಂಟ್ ಮಾಡಬೇಕಾದ್ರೆ ಏನು ಮಾಡಿರ್ತಾರೆ, ಸೀದಾ ಇರೋಂಥ ಕ್ಯಾಮ್ರಾ ಬದಲು ಹೀಗೆ ಲೈಟಾಗಿ ಟಿಲ್ಟ್ ಮಾಡಿ ಕ್ಯಾಮ್ರಾನ ಹೀಗಿಟ್ಟಿದ್ರೆ ಅವಾಗೇನಾಗುತ್ತೆ, ಈಗ ಟಿಲ್ಟ್ ಆಗುತ್ತೆ. ಓಕೆ, ಸೊ ಲೋ ಆಬ್ಲಿಕ್ ಅಂತ ಅಂದರೆ ಸ್ವಲ್ಪ ಬಾಗಿದೆ, ಸ್ವಲ್ಪ ಸ್ಲ್ಯಾಂಟ್ ಇದೆ ಅಂತ ಅಂದಾಗ, ಸ್ಲ್ಯಾಂಟ್ ಆದಾಗ ಏನಾಗುತ್ತೆ, ಈ ಥರ ಹೋಗುತ್ತೆ. ಇದು ಆಪ್ಟಿಕಲ್ ಆ್ಯಕ್ಸಿಸ್ ಅಥವಾ ಇಮ್ಯಾಜಿನರಿ ಆ್ಯಕ್ಸಿಸ್ ಅಂತ ಏನು ಹೇಳ್ತೀವಿ ಅದು. ಫೈನ್. ಸೊ ಇಲ್ಲಿ ಡಸ್ ನಾಟ್ ಇನ್ಕ್ಲೂಡ್ ದ ಹಾರಿಸಾನ್. ಹಾರಿಸಾನ್ ಅಂತಂದರೆ ಇಲ್ಲಿ ಫೋಟೋಗ್ರಾಫ್ ನೆಕ್ಸ್ಟ್ ತೋರಿಸ್ತೀನಿ. ಜಸ್ಟ್ ಇಲ್ಲಿ ಏನು ತಿಳ್ಕೊಳ್ಳಿ ಅಂತಂದರೆ ಲೋ ಆಬ್ಲಿಕ್ ಅಂತಂದರೆ ಸ್ವಲ್ಪ ಮಾತ್ರ ಬಾಗಿದೆ. ಐ ಆಬ್ಲಿಕ್ ಅಂತಂದರೆ ತುಂಬ ಟಿಲ್ಟ್ ಆಗಿದೆ, ಆಲ್ಮೋಸ್ಟ್ ಈ ಥರ ಟಿಲ್ಟ್ ಆಗೋಗ್ಬಿಟ್ಟಿದೆ. ಓಕೆ, ಫಸ್ಟ್ ಏನಾಯಿತು, ಈ ಥರ ಇತ್ತು, ನೆಕ್ಸ್ಟು ನಾನು ಈ ಥರ ಟಿಲ್ಟ್ ಮಾಡಿದೆ, ಅವಾಗ ಈ ಥರ ಹೋಯಿತು. ಓಕೆ, ನಂತರ ಏನಾಯಿತು, ಇದು ಆಲ್ಮೋಸ್ಟ್ ಈ ಥರ ಟಿಲ್ಟ್ ಆಗೋಗಿದೆ ಜಾಸ್ತಿ. ಓಕೆ, ಹೈ ಆಬ್ಲಿಕ್ ಅಂತ ಹೇಳ್ತಾರೆ ಇದನ್ನು. ಇದರಲ್ಲಿ ಏನಾಗುತ್ತೆ, ಹಾರಿಸಾನ್ ಮೀಟ್ ಆಗುತ್ತೆ, ಅದನ್ನು ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ. ಇಲ್ಲೇ ನೋಡ್ಬೋದು ನೀವು ಏನಾಗುತ್ತೆ ಅಂತಂದರೆ ವರ್ಟಿಕಲ್ಲು. ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ಹೇಳಿರೋದ್ರಲ್ಲೇ ನೋಡಿ, ಇವಾಗ ಇದು ಕವರ್ ಮಾಡಬೇಕಾದ್ರೆ ಏನಾಗುತ್ತೆ, ನನಗೆ ಈ ಥರ ಇಷ್ಟು ರೀಜನ್ನು ಕವರ್ ಆಗುತ್ತೆ ಇದು ಈ ಫೋಟೋಗ್ರಾಫಲ್ಲಿ. ಇಲ್ಲೇನಾಯಿತು, ನಾನು ಇಲ್ಲಿಂದ ಹೀಗೆ ತೊಗೊಂಡೆ. ಓಕೆ, ಇವಾಗ ಏರಿಯಾ ನಾನು ಕವರ್ ಆಗ್ತಾ ಇರೋದೇನಾಯಿತು, ಇನ್ನೊಂದು ಸ್ವಲ್ಪ ಜಾಸ್ತಿ ಕವರ್ ಆಗ್ತಾಯಿದೆ. ಬಟ್ ಈಗ ನೆಕ್ಸ್ಟಲ್ಲಿ ನೋಡಿ, ಇದು ಫುಲ್ ಟಿಲ್ಟ್ ಆಗಿದೆ ಅಲ್ವಾ, ಇಲ್ಲಿಂದ ನನಗೆ ಹತ್ರ ಇಲ್ಲೆಲ್ಲೋ ರೀಜನ್ವರೆಗೂ ಈ ಕ್ಯಾಮ್ರಾ ಕವರ್ ಮಾಡ್ತಾಯಿದೆ ಏರಿಯಾ. ಓಕೆ, ಸೊ ಹೈ ಆಬ್ಲಿಕಲ್ಲಿ ಏನಾಗುತ್ತೆ ಅಂತಂದರೆ ಹಾರಿಸಾನ್ನ ನಾವು ನೋಡ್ಬೋದು. ಅಂದರೆ ಯಾವುದೋ ಒಂದು ಹಂತದಲ್ಲಿ ನಮ್ಮ ಭೂಮಿ ಬಾನೋ ಒಂದಾಗ್ತಾ ಇದೆ ಅನ್ನೋದನ್ನು ಕಾಣ್ತೀವಿ. ಎಕ್ಸಾಮಲ್ಲಿ ಕೇಳ್ಬೋದು, ಯಾವ ಕೈಂಡ್ ಆಫ್ ಫೋಟೋಗ್ರಫಿಯಿಂದ ವಿ ಕ್ಯಾನ್ ಸಿ ಆರ್ ವಿ ಕ್ಯಾನ್ ಒಬ್ಟೈನ್ ಹಾರಿಸಾನ್. ಹಾರಿಸಾನ್ನ ನಾವು ಯಾವ ಒಂದು ಟೈಪ್ ಆಫ್ ಫೋಟೋಗ್ರಫಿಯಲ್ಲಿ ನೋಡ್ಬೋದು. ವರ್ಟಿಕಲ್ ಫೋಟೋಗ್ರಫಿ, ಲೋ ಆಬ್ಲಿಕ್ ಫೋಟೋಗ್ರಫಿ, ಐ ಆಬ್ಲಿಕ್ ಫೋಟೋಗ್ರಫಿ,
ಟ್ರೂಲಿ ವರ್ಟಿಕಲ್ ಫೋಟೋಗ್ರಫಿ. ಇವು 4 ಆಪ್ಷನ್ ಕೊಡ್ತಾರೆ. ಆನ್ಸರ್ ಏನು? ಹಾರಿಸಾನ್ ಎಲ್ಲಿ ನೋಡ್ಬೋದು? ಐ/ಆಬ್ಲಿಕ್ ಫೋಟೋಗ್ರಫಿ. ಓಕೆ, ಫೈನ್. ಇನ್ನು ನಂತರ ವರ್ಟಿಕಲಲ್ಲಿ ಟ್ರೂಲಿ ವರ್ಟಿಕಲ್ ಅಂತ ಇರುತ್ತೆ. ಲೈಕ್ ಕಂಪ್ಲೀಟ್ 90 ಡಿಗ್ರಿ, ಯಾವ ಒಂದು ಸ್ವಲ್ಪನೂ ಅತ್ತ ವೇರಿ ಇಲ್ಲ, ಬಟ್ ಸ್ವಲ್ಪ ಟಿಲ್ಟೆಡ್ ಇದ್ದರೆ ಅದನ್ನು ವರ್ಟಿಕಲ್ ಅಂತ ಅಂತೀವಿ. ಎಲ್ಲಿವರೆಗೂ ಅಂತಂದರೆ 3 ಡಿಗ್ರಿವರೆಗೂ ವೇರಿಯೇಷನ್ ಇದ್ದರೆ, 1 ಡಿಗ್ರಿಯಿಂದ 3 ಡಿಗ್ರಿ ವೇರಿಯೇಷನ್ ಇದ್ದರೆ ಆಗಲೂ ಅದು ವರ್ಟಿಕಲ್ ಅಂತ ಅಂತೀವಿ. ಬಟ್ ಸ್ಲೈಟ್ಲಿ ಟಿಲ್ಟೆಡ್ ಅಷ್ಟೇ, ಜಾಸ್ತಿ ಟಿಲ್ಟ್ ಆಗಿದೆ, ಅಸ್ಯೂಮ್ ಲೈಕ್ 4 ಡಿಗ್ರಿಯಿಂದ ಸ್ಟಾರ್ಟ್ ಆಯಿತು ಅಂತ ಅಂದ್ಕೊಳ್ಳಿ. ಅದ್ರ ಮೇಲೆ ಏನಾದ್ರು 4 ಡಿಗ್ರಿ ಟು 10 ಡಿಗ್ರಿ 15 ಡಿಗ್ರಿ ಆ ಥರ ಇತ್ತು ಅಂದರೆ ಲೋ ಆಬ್ಲಿಕ್ಕು. ಇನ್ನೂ ತುಂಬ ಇದೆ, ಹಾರಿಸಾನ್ ಕಾಣಿಸ್ತಾ ಇದೆ ನಮಗೆ ಅಂತ ಅಂದಾಗ ಏನಾಗುತ್ತೆ? ಅದು ಐ/ಆಬ್ಲಿಕ್ ಆಗುತ್ತೆ. ಓಕೆ, ಇದು ಬೇಸಿಕ್ ಡಿಫ್ರೆನ್ಸು. ಫೈನ್. ಇನ್ನೂ ಡೆಪ್ತಲ್ಲಿ ನಾವು ನೋಡೋದಾದರೆ ಟೈಪ್ಸ್ ಆಫ್ ಏರಿಯಲ್ ಫೋಟೋಗ್ರಫಿ. ವರ್ಟಿಕಲ್ಲು ಫಸ್ಟು. ವರ್ಟಿಕಲಲ್ಲಿ ಫೋಟೋ ಇಮೇಜ್ ನಾವು ಈ ಕ್ಯಾಮ್ರಾ ಏನು ಮಾಡ್ತಾಯಿದ್ದೀವಿ, ಡೈರೆಕ್ಟಾಗಿ ಈಗ ಹೋಗೋದ್ರಿಂದ ನನಗೆ ಈ ಏರಿಯಾ ಝೂಮ್ ಮಾಡಿದ್ರೆ ನನಗೆ ಈ ಥರ ಕಾಣುತ್ತೆ. ಓಕೆ, ಅದೇ ಏನಾದರೂ ನಾನು ಲೋ ಆಬ್ಲಿಕ್ ನೋ ಹಾರಿಸಾನಲ್ಲಿ ಏನಾಗುತ್ತೆ, ಈ ಆ್ಯಂಗಲ್ನ ಸ್ವಲ್ಪ ಟಿಲ್ಟ್ ಮಾಡ್ತೀನಿ. ಇನ್ಸ್ಟೆಡ್ ನನಗೆ ಆಗಲೇ ಏನಾಗಿತ್ತು, ಆಗಲೇ ಹೀಗಿತ್ತು ಅಲ್ವಾ, ಬಟ್ ಇವಾಗ ಏನಾಯಿತು, ಟಿಲ್ಟ್ ಆಯಿತು. ನಾನೇನು ಮಾಡಿದೆ, ಈ ರೀಜನ್ನ ನೋಡ್ತಾ ಇದ್ದೀನಿ. ಸ್ವಲ್ಪ ಟಿಲ್ಟ್ ಆಗಿರೋದ್ರಿಂದ ಏನಾಗುತ್ತೆ, ನನಗೆ ಈ ಪೋರ್ಷನ್ನ ಝೂಮ್ ಮಾಡಿದಾಗ ನನಗೆ ಇಮೇಜು ಈ ಥರ ಕಾಣಿಸುತ್ತೆ. ಓಕೆ, ಇದರಲ್ಲಿ ನನಗೇನು ಗೊತ್ತಾಗುತ್ತೆ, ಇವಾಗ ಝೂಮ್ ಮಾಡಿ ನಾನು ಇದೇ ಇಮೇಜು ಮೇಲ್ಗಡೆಯಿಂದ ತೆಗೆದ್ರೆ ಈ ಬಿಲ್ಡಿಂಗಲ್ಲಿ ಎಷ್ಟು ಫ್ಲೋರ್ಸ್ ಇದ್ದಾವೆ, ಓಕೆ, ಎಷ್ಟು ಫ್ಲೋರ್ಸ್ ಇದ್ದಾವೆ ನನಗೆ ಗೊತ್ತಾಗಲ್ಲ. ಮೇಲ್ಗಡೆ ಟೆರೇಸ್ ಮಾತ್ರ ಕಾಣಿಸ್ತಾ ಇರುತ್ತೆ. ಆವಾಗ ಅದನ್ನು ನಾವು ವರ್ಟಿಕಲ್ ಅಂತ ಅಂತೀವಿ. ಓಕೆ, ಅದೇ ಏನಾದರೂ ನೆಕ್ಸ್ಟ್ ನನಗೆ ಈ ಫ್ಲೋರ್ಸ್, ಈ ಬಿಲ್ಡಿಂಗ್ ಇದೆ ಅಲ್ವಾ, ಇದರಲ್ಲಿ ಎಷ್ಟು ಫ್ಲೋರ್ ಇದೆ ಅಂತ ನನಗೆ ಗೊತ್ತಾಗಬೇಕು ಅಂತ ಅಂದರೆ ಸ್ವಲ್ಪ ಸ್ಲ್ಯಾಂಟಾಗಿ ನಾನು ಫೋಟೋ ತೆಗಿಬೇಕಾಗುತ್ತೆ. ಆವಾಗ ಈ ಥರ ಫೋಟೋ ತೆಗೆದಾಗ ಇಲ್ಲಿ ನಾನು ಎಣಿಸ್ಬೋದು ಬಿಲ್ಡಿಂಗಲ್ಲಿ ಎಷ್ಟು ಫ್ಲೋರ್ ಇದ್ದಾವೆ ಅಂತ, 1 2 3 4 5 6 ಅಂತ. ಸೊ ಇದು ಎಲ್ಲಿ ಯೂಸ್ ಆಗುತ್ತೆ? ಲೋ ಆಬ್ಲಿಕ್ಕಲ್ಲಿ ಯೂಸ್ ಆಗುತ್ತೆ. ಓಕೆ, ಎಕ್ಸಾಮಲ್ಲಿ ಸಿಂಪಲಾಗಿ ಹಿಂಗೆ ಕೇಳ್ತಾರೆ. ಆಗಲೇ ಏನಂತ ಹೇಳಿದೆ, ಹಾರಿಸಾನ್ ಎಲ್ಲಿರುತ್ತೆ? ಐ/ಆಬ್ಲಿಕ್ಕಲ್ಲಿ ಅಲ್ವಾ. ನೆಕ್ಸ್ಟು with respect to the application, if we have to find out the number of floors in a building, which type of photography would you prefer? ಅಂದರೆ ಒಂದು ಕಟ್ಟಡದಲ್ಲಿ ಎಷ್ಟು ಫ್ಲೋರ್ಗಳಿವೆ ಅಂತ ನೀವು ಲೆಕ್ಕ ಹಾಕಬೇಕು ಅಂದರೆ ಯಾವ ರೀತಿಯ ಫೋಟೋಗ್ರಫಿನ ಬಳಕೆ ಮಾಡ್ತೀರಾ ಅಂತ ಕೇಳ್ತಾರೆ. ಸಿಂಪಲ್ ಏನು, ವರ್ಟಿಕಲ್ ಆಗಲ್ಲ. ವರ್ಟಿಕಲ್ ನೋಡಿದ್ರೆ ಏನಾಗುತ್ತೆ, ಜಸ್ಟು ನಿಮಗೆ ಟೆರೇಸ್ ಮಾತ್ರ ಕಾಣುತ್ತೆ, ಎಷ್ಟು ಫ್ಲೋರ್ ಇದೆ ಕಾಣಲ್ಲ, ಆಯಿತಾ. ಅದೇ ಲೋ ಆಬ್ಲಿಕ್ ಆದರೆ ನಿಮಗೆ ಕಾಣುತ್ತೆ ಫ್ಲೋರ್ಸ್ ಎಷ್ಟಿದೆ ಅಂತ ಇದು ಮಾಡ್ಬೋದು. ಐ/ಆಬ್ಲಿಕ್ಕು ಆಗಲ್ಲ. ಐ/ಆಬ್ಲಿಕ್ಕಲ್ಲಿ ಆಗುತ್ತೆ, ಬಟ್ ಏನಕ್ಕಾಗಲ್ಲ ಅಂತಂದರೆ ನಿಮ್ಗೆ ಇಮೇಜ್ ನೋಡಿ ಈ ಥರ ಕಾಣುತ್ತೆ. ಐ/ಆಬ್ಲಿಕ್ಕಲ್ಲಿ ತುಂಬ ರೀಜನ್ ಕವರ್ ಆಗೋದ್ರಿಂದ ನಿಮಗೆ ನೋಡಿ ಇಲ್ಲಿ ಈ ಭೂಮಿ, ಈ ಕಡೆ ಬಾನು, 2 ಮೀಟ್ ಆಗ್ತಾ ಇರೋವಂಥ ಜಾಗ, ಇದನ್ನೇ ಹಾರಿಸಾನ್ ಅಂತ ಹೇಳೋದು. ಸೊ ಇಲ್ಲೇನಾಗುತ್ತೆ, ನಿಮಗೆ ವಾಸ್ಟ್ ಸ್ಪೇಸ್ ಆಫ್ ಏರಿಯಾ ಕವರ್ ಮಾಡೋದ್ರಿಂದ ನಿಮಗಿದು ಏನಕ್ಕೆ ಯೂಸ್ ಆಗುತ್ತೆ? ಓಕೆ, ಇಲ್ಲಿ ನನಗೆ ಸಮುದ್ರ ಇದೆ, ಇಲ್ಲಿ ನನಗೆ ನೆಲ ಇದೆ, ಇಲ್ಲಿ ನನಗೆ ಜನ ವಾಸವಾಗ್ತಾ ಇದ್ದಾರೆ. ಇವೆಲ್ಲ ಓವರಾಲ್ ಜಿಯೋಗ್ರಫಿಕಲ್ ಲೊಕೇಶನ್ಸ್ನ ನಾವು ಬ್ರಾಡಾಗಿ ನೋಡೋದಾದರೆ ನಮಗೆ ಐ/ಆಬ್ಲಿಕ್ ಏನಿದೆ ಫೋಟೋಗ್ರಫಿ ಯೂಸ್ ಆಗುತ್ತೆ. ನಿಮಗೆ ಈ ಥರನೂ ಎಕ್ಸಾಮಲ್ಲಿ ಕೇಳ್ಬೋದು. ಏನಂತ, ಅಸ್ಯೂಮ್ ನೀವು ಜಿಯೋಗ್ರಫಿಕಲ್ ಲೊಕೇಶನ್ಸು, ನನಗೆ ಅಲ್ಲಿ ಬಿಲ್ಡಿಂಗ್ ಇದೆಯಾ, ಏನೋ ನೆಲ ಇದೆಯಾ, ಅಥವಾ ಅಲ್ಲಿ ವಾಸವಾಗಿದೆಯಾ, ಸೊಸೈಟಿ ಯಾವುದಾದ್ರೂ ಇದೆಯಾ, ಕಂಪ್ಲೀಟ್ ಈ ಥರ ಬ್ರಾಡ್ ಪಿಕ್ಚರ್ ಬೇಕು ಅಂತಂದರೆ ಯಾವ ಟೈಪ್ ಆಫ್ ಫೋಟೋಗ್ರಫಿ ಪ್ರಿಫರ್ ಮಾಡ್ತೀರಾ? ವರ್ಟಿಕಲ್ಲ, ಲೋ ಆಬ್ಲಿಕ್ಕಾ, ಐ/ಆಬ್ಲಿಕ್ಕಾ ಅಂತ ಕೇಳಿದ್ರೆ ಐ/ಆಬ್ಲಿಕ್. ಓಕೆ, ಒಂದು ಹಾರಿಸಾನ್ ಎಲ್ಲಿ ಸಿಗುತ್ತೆ? ಐ/ಆಬ್ಲಿಕ್ಕಲ್ಲಿ. ನನಗೆ ಬಿಲ್ಡಿಂಗು, ಕಟ್ಟಡಗಳ ಸಂಖ್ಯೆ ಗೊತ್ತಾಗಬೇಕು, ಅದಾದ ನಂತರ ಸಣ್ಣ ಪುಟ್ಟ ಮಾನ್ಯುಮೆಂಟ್ ಸ್ಟ್ರಕ್ಚರ್ಸ್ಗಳನ್ನ ನಾನು ಇದು ಮಾಡಬೇಕು ಅಂದರೆ ಲೋ ಆಬ್ಲಿಕ್ಕು, ಅದೆಷ್ಟು ಹೈಟ್ ಇದೆ, ಏನು ಎತ್ತ ಅಂತ. ಅದೇ ಏನಾದ್ರು ದೊಡ್ಡ ಒಂದು ರೀಜನ್ನ ನಾನು ವಿಶ್ಲೇಷಣೆ ಮಾಡಬೇಕು ಅಂತ ಹೋದಾಗ ಅದು ಐ/ಆಬ್ಲಿಕ್ ಆಗುತ್ತೆ. ಓಕೆ, ಫೈನ್. ಸೊ ಇದನ್ನು ಇನ್ನೂ ಡೆಪ್ತಾಗಿ ನೋಡೋದಾದರೆ ವರ್ಟಿಕಲ್ ಏರಿಯಲ್ ಫೋಟೋಗ್ರಫಿ ಅಲ್ವಾ. ನಮಗೆ ಸ್ವಲ್ಪ ದ ಕ್ಯಾಮ್ರಾ ಲೆನ್ಸ್ ಪಾಯಿಂಟ್ಸ್ ಡೈರೆಕ್ಟ್ಲಿ ಡೌನ್ ಅಟ್ ದ ಗ್ರೌಂಡ್. ಓಕೆ, ಇದು ಕ್ಯಾಮ್ರಾ ಹೀಗೆ ಮೌಂಟ್ ಆಗಿದೆ ಅಂತ ಅಂದರೆ ಡೈರೆಕ್ಟಾಗಿ ಹೀಗೆ ವರ್ಟಿಕಲ್ ಲೈನ್ನ ಮೀಟ್ ಆಗುವಂಥದ್ದು. ಓಕೆ, ನಂತರ ಟ್ರೂಲಿ ವರ್ಟಿಕಲ್ ಆರ್ ನಿಯರ್ಲಿ ವರ್ಟಿಕಲ್ ಹೇಳೋದ್ನಲ್ಲ. ವರ್ಟಿಕಲ್ ಅಂತ ಅಂದ್ರೇನು, ಪಕ್ಕ 90 ಡಿಗ್ರಿ ಇದೆ ಅಂತ. ಪಕ್ಕ 90 ಡಿಗ್ರಿ ಇದೆ, ಇಲ್ಲ ಅಂತ ಅಂದರೆ
ಒನ್ ಡಿಗ್ರಿಯಿಂದ 3 ಡಿಗ್ರಿ ವೇರಿಯೇಷನ್ಸ್ ಇರ್ಬೋದು. ಓಕೆ, ಆರಿಸಾನ್ ಈಸ್ ನೆವರ್ ವಿಸಿಬಲ್. ಇವೆಲ್ಲ ಪಾಯಿಂಟ್ಸ್ಗಳನ್ನ ನೆನಪಲ್ಲಿ ಇಟ್ಕೋಬೇಕು. ಬಿಕಾಸ್ ಏನಾಗುತ್ತೆ, ಸಮ್ಟೈಮ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ವರ್ಟಿಕಲ್ ಏರಿಯಲ್ ಫೋಟೋಗ್ರಾಫ್ಸ್ ಅಂತಂದು ಫಸ್ಟ್ನೇ ಸ್ಟೇಟ್ಮೆಂಟ್ ಏನಂತ ಕೇಳ್ತಾನೆ, ದ ಕ್ಯಾಮ್ರಾ ಲೆನ್ಸ್ ಪಾಯಿಂಟ್ಸ್ ಡೈರೆಕ್ಟ್ಲಿ ಡೌನ್ ಅಟ್ ದ ಗ್ರೌಂಡ್ ಅಂತ ಕೇಳ್ತಾನೆ. ಫಸ್ಟ್ ಪಾಯಿಂಟ್ ಕರೆಕ್ಟು. ಎರಡನೇ ಪಾಯಿಂಟ್ ಏನಂತ ಹೇಳ್ತಾನೆ, ಇಟ್ ಈಸ್ ಟ್ರೂಲಿ ವರ್ಟಿಕಲ್ ಈವೆನ್ ದ ಟಿಲ್ಟ್ ಆಫ್ 1 ಡಿಗ್ರಿ ಈಸ್ ನಾಟ್ ಪಾಸಿಬಲ್ ಅಂತ ಅಂತಾನೆ. ತಪ್ಪು ಅಲ್ವಾ? ಈವೆನ್ ದ ಟಿಲ್ 3 ಡಿಗ್ರಿ ಇಟ್ ಈಸ್ ಅಕ್ಸೆಪ್ಟಬಲ್. ಆಯಿತಾ? ನಂತರ ನೋಡಿ, ಆರಿಸಾನ್ ಈಸ್ ನೆವರ್ ವಿಸಿಬಲ್ ಅಂತ ಹೇಳ್ತಾ ಇದ್ದಾನೆ. ಆರಿಸಾನ್ ನೆವರ್ ವಿಸಿಬಲ್ ಕರೆಕ್ಟು. ಮೂರನೇ ಸ್ಟೇಟ್ಮೆಂಟು ಸರಿ. ಸೊ ಈ ಥರ ನಿಮ್ಮನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸು ಕೇಳೋ ಸಾಧ್ಯತೆಯೂ ಇರುತ್ತೆ. ಮತ್ತು ಇಟ್ ಕವರ್ಸ್ ಎ ರಿಲೇಟಿವ್ಲಿ ಸ್ಮಾಲ್ ಏರಿಯಾ ಆಫ್ ದ ಗ್ರೌಂಡು, ಇದು ಕರೆಕ್ಟು ಅಲ್ವಾ? ಲಾರ್ಜ್ ಏರಿಯಾ ಯಾವುದು? ವರ್ಟಿಕಲ್ ಐ ಆಬ್ಲಿಕ್ ಲೋ ಆಬ್ಲಿಕ್ಕಲ್ಲಿ ಹೈ ಆಬ್ಲಿಕ್ಕು ಲಾರ್ಜ್ ಏರಿಯಾ, ವರ್ಟಿಕಲ್ಲು ಲೋ ಏರಿಯಾ. ಸಾರಿ, ಎಲ್ಲೋ ಹೋಯ್ತಿದ್ದು. ಓಕೆ, ನೆಕ್ಸ್ಟು ದ ಸ್ಕೇಲ್ ಈಸ್ ನಿಯರ್ಲಿ ಯೂನಿಫಾರ್ಮ್ ಅಕ್ರಾಸ್ ದ ಎಂಟೈರ್ ಫೋಟೋ. ಆಯಿತಾ? ಅರ್ಥ ಏನು ಗೊತ್ತಾಯಿತು? ಸ್ಕೇಲು ಯೂನಿಫಾರ್ಮ್ ಇರುತ್ತೆ ಅಕ್ರಾಸ್ ದ ಎಂಟೈರ್ ಫೋಟೋ ಅಂತ ಅಂದರೆ ಈ ಇಮೇಜಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ಇದು ಸ್ಕೇಲು. ಓಕೆ, 1 ಸೆಂಟಿಮೀಟರ್ 1 ಸೆಂಟಿಮೀಟರಲ್ಲಿ ನಾನು ಇವಾಗ ಸ್ಕೇಲ್ನ ಇನ್ನೂ ಇದು ಮಾಡ್ತೀನಿ ತಡೀರಿ, ಇವಾಗ ಗೊತ್ತಾಗುತ್ತೆ. ಓಕೆ, ಸೊ ಈಗ ಈ ಸ್ಕೇಲ್ನ ನೋಡಿ, ಆಲ್ಮೋಸ್ಟ್ ಯೂನಿಫಾರ್ಮ್ ಇದೆಯಾ ಇದು? ಈ ಡಬ್ಬಗಳು, ಓಕೆ, ಈ ಡಬ್ಬಗಳು ಆಲ್ಮೋಸ್ಟ್ ಯೂನಿಫಾರ್ಮ್ ಇದೆಯಾ? ಬಟ್ ಏನಾಗುತ್ತೆ, ನಾನು ಸ್ವಲ್ಪ ಟಿಲ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಲೋ ಆಬ್ಲಿಕ್ಕಲ್ಲಿ ಈ ಹತ್ರ ಇರೋವಂಥದ್ದು, ಇದು ಹತ್ರ ಇದೆ ಅಲ್ವಾ, ಇದು ಹತ್ರ ಇರೋವಂಥದ್ದು ಜಾಸ್ತಿ ಏರಿಯಾ ಕವರ್ ಮಾಡ್ತಾ ಇದೆ ಸ್ಕೇಲು. ಓಕೆ, ಬಟ್ ಇಲ್ಲಿ ದೂರ ಹೋಗ್ತಿರೋ ಹಾಗೆ ನೋಡಿ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಲ್ವಾ? ಬಟ್ ಹೈ ಆಬ್ಲಿಕ್ಕಲ್ಲಿ ನೋಡಿ ಇಲ್ಲಿ ಜಾಸ್ತಿ ಇದೆ, ಕಡೆಗೆ ಹೋಗ್ತಾ ಹೋಗ್ತಾ ನನಗೇನೂ ಕಾಣಿಸ್ತಾನೆ ಇಲ್ಲ. ಅದನ್ನೇ ಸ್ಕೇಲ್ ಅಂತ ಹೇಳ್ತಾರೆ. ಸೊ ಇವಾಗ ನೋಡೋದಾದರೆ ಸ್ಕೇಲ್ ಈಸ್ ನಿಯರ್ಲಿ ಯೂನಿಫಾರ್ಮ್ ಅಕ್ರಾಸ್ ದ ಎಂಟೈರ್ ಫೋಟೋ, ಆಬ್ವಿಯಸ್ಲಿ ಕರೆಕ್ಟು. ಆಯಿತಾ? ನಂತರ ಫೀಚರ್ಸ್ ಲೈಕ್ ಬಿಲ್ಡಿಂಗ್ಸ್ ಲುಕ್ ಲೈಕ್ ಫ್ಲ್ಯಾಟ್ ಟಾಪ್ಸ್ ಆರ್ ಔಟ್ಲೈನ್ಸ್ ಫ್ರಮ್ ಡೈರೆಕ್ಟ್ಲಿ ಅಬೋವ್. ಸೊ ಅದೇ ಫ್ಲ್ಯಾಟ್ ಟಾಪ್ಸ್ ಅಂತಂದರೆ ಟೆರೆಸ್ ಮಾತ್ರ ಕಾಣುತ್ತೆ ನಮಗೆ ಅಲ್ವಾ? ಫೈನ್. ನೆಕ್ಸ್ಟು ಲೋ ಆಬ್ಲಿಕ್ಕು ನೋ ಆರಿಸಾನು. ಇದನ್ನು ನೋಡೋದಾದರೆ ಕ್ಯಾಮ್ರಾ ಲೆನ್ಸ್ ಏನಾಗ್ತಾ ಇದೆ, ಇಂಟೆನ್ಷನಲಿ ಟಿಲ್ಟೆಡ್ ಅವೇ ಫ್ರಮ್ ದ ವರ್ಟಿಕಲ್ ಪೊಸಿಷನ್ನು. ಸೊ ಇನ್ಸ್ಟೆಡ್ ಈ ಥರ ವರ್ಟಿಕಲ್ ಬದಲು ಲೈಟಾಗಿ ಟಿಲ್ಟ್ ಆಗ್ತಾ ಇದೆ ಹೀಗೆ. ಓಕೆ, ಇಟ್ ಈಸ್ ಟಿಲ್ಟೆಡ್ ತರೋಲಿ 15 ಡಿಗ್ರಿ ಟು 30 ಡಿಗ್ರಿ ಫ್ರಮ್ ದ ವರ್ಟಿಕಲ್. 15ರಿಂದ 30 ಡಿಗ್ರಿ ಟಿಲ್ಟ್ ಆಗಿರುತ್ತೆ. ಹಾರಿಸಾನು ಇನ್ನೂ ನಮಗೆ ವಿಸಿಬಲ್ ಇರಲ್ಲ. ಯಾವಾಗ ಯೂಸ್ ಮಾಡ್ತಾರೆ ಇಂಥದ್ದನ್ನು ಅಂತ ಅಂದರೆ ಸಾರಿ, ಕವರ್ಸ್ ಎ ಲಾರ್ಜರ್ ಟ್ರಪಿಸಾಯ್ಡ್ ಶೇಪ್ಡ್ ಏರಿಯಾ ದ್ಯಾನ್ ಎ ವರ್ಟಿಕಲ್ ಫೋಟೋ ಅಲ್ವಾ? ಬಿಲ್ಡಿಂಗ್ ಯಾವುದಾದ್ರೂ ನೋಡೋದಾದರೆ, ಎಷ್ಟು ಫ್ಲೋರ್ಸ್ ಇದೆ ಅಂತ ಚೆಕ್ ಮಾಡೋದಾದರೆ, ಅಥವಾ ಮಾನ್ಯುಮೆಂಟ್ಸ್ ಹೈಟ್ನ ನೋಡೋದಾದರೆ ಅಂಥ ಟೈಮಲ್ಲಿ. ಸೊ ಇದು ಯಾವ ಶೇಪಲ್ಲಿದೆ? ಟ್ರಪಿಸಾಯ್ಡ್ ಶೇಪಲ್ಲಿ ನಮಗೆ ಏರಿಯಾ ಕವರ್ ಮಾಡಿಕೊಡುತ್ತೆ. ಇನ್ನು ನಂತರ ಸ್ಕೇಲ್ ವೇರೀಸ್ ಅಕ್ರಾಸ್ ದ ಇಮೇಜು. ಕ್ಲೋಸರ್ ಆಬ್ಜೆಕ್ಟ್ಸ್ ಲುಕ್ ಲಾರ್ಜರ್, ಇದನ್ನೇ ನಾನು ಹೇಳಿದ್ದು. ಇಲ್ಲಿ ನೋಡಿ, ಇಲ್ಲಿ ಒಂದು ಬಿಲ್ಡಿಂಗ್, ಇದನ್ನೇ ಒಂದು ಬಿಲ್ಡಿಂಗ್ ಅಂತ ಅಂದ್ಕೊಳ್ಳಿ. ಆಯಿತಾ? ಇದೇ ಒಂದು ಬಿಲ್ಡಿಂಗ್ ಅಂತ ಅಂದರೆ ಇಲ್ಲಿರೋದು ಇನ್ನೊಂದು ಬಿಲ್ಡಿಂಗು. ಓಕೆ, ಹತ್ರ ಇರೋವಂಥದ್ದು ನನಗೆ ದೊಡ್ಡ ಬಿಲ್ಡಿಂಗ್ ಥರ ಕಾಣ್ತಾ ಇದೆ, ದೂರ ಇರೋವಂಥದ್ದು ಸಣ್ಣ ಬಿಲ್ಡಿಂಗ್ ಥರ ಕಾಣ್ತಾ ಇದೆ. ಸೊ ಕ್ಲೋಸರ್ ದ ಆಬ್ಜೆಕ್ಟ್, ಹೇಗೆ ನಾವು ಗಾಡಿಗಳು ಮಿರರಲ್ಲಿ ಬರ್ತಿರ್ತಾರಲ್ವ, ಕ್ಲೋಸರ್ ದ ಆಬ್ಜೆಕ್ಟ್ ಇಟ್ ಅಪಿಯರ್ಸ್ ಬಿಗ್ಗರ್ ಅಂತ ಹಾಕ್ತಾರೆ. ಅಂದರೆ ನಮಗೆ ಇದು ಹತ್ರ ಬಂದಂಗೆ ಇದು ದಪ್ಪ ಅಂದರೆ ಲಾರ್ಜ್ ಕಾಣುತ್ತೆ. ಕ್ಲೋಸರ್ ಇದ್ದರೆ ಇದು ಲಾರ್ಜರ್ ಎಂಟಿಟಿ ಥರ ಕಾಣುತ್ತೆ, ಇದು ದೂರ ಇದ್ದರೆ ಫಾರ್ ಇದ್ದರೆ ಸ್ಮಾಲರ್ ಎಂಟಿಟಿ ಥರ ಕಾಣುತ್ತೆ. ಓಕೆ, ಫೈನ್. ನಂತರ ನೋಡಿ ನೆಕ್ಸ್ಟ್ ಏನಂತ ಹೇಳ್ತಾನೆ, ಸೈಡ್ ವ್ಯೂಸ್ ಆಫ್ ದ ಆಬ್ಜೆಕ್ಟ್ಸ್ ಅಲ್ವಾ? ಸೈಡ್ ವ್ಯೂಸಿಂದನೇ ನಮಗೆ ಇದಾಗೋದು. ಟಾಪ್ ವ್ಯೂಯಿಂದ ಏನಾದರೂ ಗೊತ್ತಾಗುತ್ತಾ ಎಷ್ಟು ಫ್ಲೋರ್ ಇದೆ, ಎಷ್ಟು ಹೈಟ್ ಇದೆ, ಮತ್ತೊಂದು ಅಂತ ಇಲ್ಲ. ಫೈನ್. ನಂತರ ನೋಡಿ ಏನೋ ಐ ಆಬ್ಲಿಕ್ ಅಂತ ಹೇಳ್ತಾರೆ. ಐ ಆಬ್ಲಿಕ್ ಅಂತ ಅಂದರೆ ದ ಕ್ಯಾಮ್ರಾ ಲೆನ್ಸ್ ಇಸ್ ಟಿಲ್ಟೆಡ್ ಶಾರ್ಪ್ಲಿ ಟುವರ್ಡ್ಸ್ ದ ಆರಿಸಾನ್ ಕಡೆಗೆ ಟಿಲ್ಟ್ ಆಗಿರುತ್ತೆ. ಬಟ್ ಲಾಸ್ಟ್ ಇದರಲ್ಲಿ ಲೋ ಆಬ್ಲಿಕ್ಕಲ್ಲಿ
ಏನು ನೋಡಿದ್ವಿ 15 ಡಿಗ್ರಿ ಟು 30 ಡಿಗ್ರಿ ಟಿಲ್ಟ್ ನೋಡಿದ್ವಿ. ಬಟ್ ಇಲ್ಲೇನಾಗುತ್ತೆ, ಆಲ್ಮೋಸ್ಟ್ ಆರಿಸಾನ್ನ ನಮಗೆ ಕಾಣೋ ಥರ ಟಿಲ್ಟ್ ಆಗಿರುತ್ತೆ. ಓಕೆ, ನಂತರ ಆರಿಸಾನ್ ಇಸ್ ಕ್ಲಿಯರ್ಲಿ ವಿಸಿಬಲ್ ಇನ್ ದ ಫೋಟೋಗ್ರಾಫ್, ಕವರ್ಸ್ ಎ ವೆರಿ ವಾಸ್ಟ್ ಏರಿಯಾ ಆಫ್ ಗ್ರೌಂಡ್ ಸ್ಟ್ರೆಚಿಂಗ್ ಟು ದ ಬ್ಯಾಕ್ಗ್ರೌಂಡ್. ವಾಸ್ಟ್ ಏರಿಯಾ ಕವರ್ ಮಾಡಬೇಕು ಅಂತ ಅಂದರೆ ಐ ಆಬ್ಲಿಕ್ ಯೂಸ್ ಮಾಡಬೇಕು. ಸ್ಕೇಲ್ ವೇರೀಸ್ ಡ್ರಾಸ್ಟಿಕಲಿ ಫ್ರಮ್ ದ ಫೋರ್ಗ್ರೌಂಡ್ ಟು ದ ಬ್ಯಾಕ್ಗ್ರೌಂಡ್ ಅಂತ ಹೇಳ್ತಾರೆ. ಫೋರ್ಗ್ರೌಂಡ್ ಅಂತ ಅಂದರೆ ಇಮೇಜಲ್ಲಿ ನಾನು ತೋರಿಸ್ದೆ ಅಲ್ವಾ, ಇಲ್ಲಿ ದೊಡ್ಡ ಏರಿಯಾ ಥರ ಕಾಣುತ್ತೆ, ಹೋಗ್ತಾ 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 ಇಲ್ಲಿ ಏನೂ ಕಾಣೋದೇ ಇಲ್ಲ ನಮಗೆ. ಸೊ ಇಲ್ಲೇನಾಗ್ತಾ ಇದೆ, ಡ್ರಾಸ್ಟಿಕಲಿ ಅಂತಂದರೆ ಎಕ್ಸ್ಪೊನೆನ್ಷಿಯಲಿ ಒಂದು ದೊಡ್ಡ ಹಂತದಿಂದ, ಇವಾಗ ಅಸ್ಯೂಮ್ ಮಾಡಿ 1000 ರೂಪಾಯಿ ಇತ್ತು ನನ್ನ ಹತ್ರ, ಇನ್ನು 2 ನಿಮಿಷದಲ್ಲಿ 1 ರೂಪಾಯಿಗೆ ಬಂದ್ಬಿಟ್ಟೆ ನಾನು. ಸೊ ಇದರ ಅರ್ಥ ಏನು, ಡ್ರಾಸ್ಟಿಕ್ ಅಂತ ಅಂತಾರೆ, ಸಡನ್ ಅಷ್ಟೊಂದು ವೇಗದ ಪ್ರಮಾಣದಲ್ಲಿ ಅಂತ. ಓಕೆ, ನಂತರ ಪ್ರೊವೈಡ್ಸ್ ಎ ಹೈಲಿ ರೆಕಗ್ನೈಸಬಲ್ ಪೆನೋರಾಮಿಕ್ ವ್ಯೂ ಸಿಮಿಲರ್ ಟು ಲುಕಿಂಗ್ ಔಟ್ ಆ್ಯನ್ ಏರ್ಪ್ಲೇನ್ ವಿಂಡೋ. ಅಂದರೆ ಲಾರ್ಜ್ ಏರಿಯಾ ನೋಡ್ತಾ ಇದ್ದೀವಲ್ಲ, ಅದು ಪನೋರಾಮಿಕ್ ವ್ಯೂ ಅಥವಾ ಹೈಲಿ ರೆಕಗ್ನೈಸಬಲ್ ಲಾರ್ಜ್ ಏರಿಯಾ, ಲಾರ್ಜ್ ಜಿಯೋಗ್ರಫಿಕಲ್ ಫೀಚರ್ಸ್ನ ಕವರ್ ಮಾಡೋದ್ರಲ್ಲಿ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಇಷ್ಟು ಟೈಪ್ಸ್ ಆಫ್ ಏರಿಯಲ್ ಫೋಟೋಗ್ರಫಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮಲ್ಲಿ ಈ 3 ಇಟ್ಕೊಂಡು ಸುಮಾರು ಕ್ವಶನ್ಸ್ ಕೇಳೋ ಸಾಧ್ಯತೆ ಇರುತ್ತೆ, ಬಟ್ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು ನಿಮಗೆ. ಓಕೆ, ಫೈನ್. ನೆಕ್ಸ್ಟ್ ಆಗಿದ್ದರೆ ಏರಿಯಲ್ ಫೋಟೋಗ್ರಫಿಯಲ್ಲಿ 3-4 ಥರ ನೋಡಿದ್ವಿ. ಹಾಗಾದರೆ ಈ ಫೋಟೋಗ್ರಫಿ ತೆಗಿಬೇಕು ಅಂತಂದರೆ